టీవీ7 న్యూస్ కి స్వాగతం. కర్నూలు జిల్లా ఆదోని మండలం పరిధిలోని హనవాల గ్రామంలో కాసిం తాత 39వ ఉరుసు మహోత్సవం కన్నుల పండుగగా జరిగినది. కులమతాలకు అతీతంగా జరుపుకునే కాసిం తాత ఉరుసు చుట్టుపక్కల గ్రామాలు తండోపతండాలుగా తరలివచ్చి కాసిం తాత మహోత్సవంలో పాల్గొని పునీతులయ్యారు. ఈ ఉరుసు మహోత్సవంలో 11 కేజీల అన్నదానం ప్రారంభంతో ఈ రోజు అంచెలంచెలుగా పెరిగి 800 కేజీల వరకు అన్నదానం జరుగుతున్నది. ఇదంతా కాసిం తాత మహిమే అని అన్ని గ్రామస్తులు చెప్పుకుంటూ ఉన్నారు. ఈ కార్యక్రమంలో ప్రవక్త మస్తాన్ వలి, చిదానంద శాస్త్రి, కాసిం తాత శిష్యుడు భాషాజీ, సోమప్ప భక్తాదులు పాల్గొన్నారు. ಇವತ್ತು ರಾಜಕುಮಾರ ನಾನು ಹುಟ್ಟಿದ್ದೀನಿ. ನನ್ನ ಹೆಂಡತಿ ನಿಂಗೆ ಹಣ್ಣು ಕೊಡಂದ್ರೆ ಹಾಲು ಕೊಡಂದ್ರೆ ಕೊಟ್ಟಿಲ್ಲ, ಅವಳು ಇದೇ ಊರಾಗ ಹಂಗೆ ಆಗ್ಬಿಡ್ತಾಳೆ ಅವಳು ಅಂತ ಹೇಳಿದಂತೆ. ಅದಕ್ಕೆ ಅನ್ನದಾನ ಮಹಾದಾನ, ಅನ್ನದಾನದಕ್ಕಿಂತ ಮತ್ತೊಂದು ದಾನ. ಹಾಗಾದ್ರೆ ನಾನು ಇನ್ನು ಮುಂದೆ ಅನ್ನದಾನ ಮಾಡ್ತಾ ಹೋಗ್ತದೆ ಅಂತ. ಅನ್ನದಾನ ಎಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ಇಮಾಮ್ ಕಾಸಿಂ ತಾತ ದರ್ಗಾದಲ್ಲಿ ರಾತ್ರಿಯಾಗಲಲ್ಲದೆ ಕಷ್ಟಪಟ್ಟು ಮಾಡಿದಾರಂತಂದ್ರೆ ಅದು ಅನ್ನದಾನದ ಮಹತ್ವ ಇದೆ ಅಂತಂದು ಹೇಳ್ತಾರೆ. ಹೀಗೆ ನನಗೆ ಅವಕಾಶ ಮಾಡಿಕೊಟ್ಟರಂತಹ ಎಲ್ಲರಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಇದೀಗ ನಮ್ಮ ಚಿದಾನಂದ ಗವಾಯಿಗಳು ಅನ್ನದಾನದ ಬಗ್ಗೆ ಮತ್ತು ವಿದ್ಯಾದಾನದ ಬಗ್ಗೆ ನಮ್ಮ ಗುಣದಾನದ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ರು. ತುಂಬ ಧನ್ಯವಾದಗಳು. ನೆಕ್ಸ್ಟ್ ಇವಾಗ ತಿರುಮಲ ಬರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳು ಮಹಾದೇವ ಗವಾಯಿಗಳು ತಮ್ಮ ನುಡಿಗಳ ಅಂತೇಳಿ. ಇಲ್ಲಿಗೆ 34 ವರ್ಷ ಆಗಿರ್ಬೋದು ನಮ್ಮ ಸುಮಾರು. ಅಲ್ಲಿಂದ ನಾವು ಹಿಂಗೆ ನಡೆಸ್ಕೊಂತ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ತಾತ ಏನೊಂದು ತೊಂದರೆ ಕೊಟ್ಟಿಲ್ಲ. ಆದರೆ ಹೆಂಗ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ನಮಗೆ. ಆದ್ರೆ ನಮಗೆ ಸುಖ ಸಂತೋಷ ಕೊಟ್ಟಿದ್ದಾನೆ. ಕುಲ ಮತ ಭೇದ ಇಲ್ಲದಂಗೆ ಎಲ್ಲರೂ ನಡೆಸಿಕೊಂಡು ಹೋಗ್ತಿದ್ದೇವೆ. ಭಾವದಿಂದ ನಡೆಸಿಕೊಂಡು ಹೋಗ್ತಿದ್ದೇವೆ. ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗ್ಬೇಕಂತೇಳಿ ನಮ್ಮ ತಾತನ ಕೇಳ್ಕೊಂಡಿದ್ದೇವೆ. ನಮ್ಮ ತಾತನ ಆಶೀರ್ವಾದದಿಂದ ಇರಲಿ ನಮಗೆ ಸಾಕು. ನಾ ಪೇರು ಸೋಮಪ್ಪ, ಜಿ ಸೋಮಪ್ಪ. ಇದರ ಮೇಲಿದೆ ತೊಗಲಿನ ಬದಿಗೆ ಉಸಿರಾಡುವ ತನಕ ನಾನು ನನ್ನದು ಎಂಬುವ ಮಮಕಾರ. ಉಸಿರು ನಿಂತ ಬಳಿಕ ಮಸಣದ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮಣ್ಣಲ್ಲಿ ಕೊಳೆತು ನಾರುವ ದೇಹಕ್ಕೆ ವ್ಯಾಮೋಹವೇಕೆ? ಮಾನವ ಮೂಳೆ ಮಾಂಸದ ತಡಿಕೆ. ಇದರ ಮೇಲಿದೆ ತೊಗಲಿನ ಹೊದಿಕೆ. ಇದನ್ನ ಈ ಹನವಾಳದ ಗ್ರಾಮ ಭಕ್ತರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇದು ಯಾವುದೂ ಶಾಶ್ವತವಲ್ಲ. ನಾವು ಕೊಟ್ಟಿರ್ತಕ್ಕಂಥ ದಾನ ಶಾಶ್ವತವೆಂದು ಎಲ್ಲರೂ ಈ ಕಾಪಿಸ್ತಾದ ಆಶ್ರಮದ ಎಲ್ಲ ತಮ್ಮ ಧಾನ್ಯ ಯಾವುದೇ ಒಂದಾಗಲಿ ಕೊಟ್ಟು ಬಂದಂತ ಭಕ್ತರಿಗೆ ದಾನ ಮಾಡುತ್ತಾರ. ಇದು ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಭರವಸೆದ ಒಳಗಾಗಿ ನಮ್ಮ ತಹಸೀಲ್ದಾರ್ನವರು ಎಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅವರು ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಡಲೆಂದು ಧಾರಿಸುತ್ತಾ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಜೈ ಹಿಂದ್, ಜೈ ಭಾರತ್, ಜೈ ಪಾಕಿಸ್ತಾನ. ಕೃಷ್ಣ ಮಲಪ್ರಭ ಕೂಡಿದಕ್ಕಾಗಿ ಕೂಡಲ ಸಂಗಮವಾಯಿತು. ಕೃಷ್ಣ ಮಲಪ್ರಭ ಕೂಡಿದಕ್ಕಾಗಿ ಕೂಡಲ ಸಂಗಮವಾಯಿತು. ನಿಜವಾದ ಕೂಡಲ ಸಂಗಮ ಯಾವುದಂತಂದ್ರೆ ಜಾತಿ, ಧರ್ಮ, ಭೇದ ಭಾವ ಇಲ್ಲದೆ ಎಲ್ಲಾರು ಒಂದೆಡೆ ಸೇರಿ ಇಂಥ ಉರ್ಸು ಮಾಡ್ತಾರಲ್ಲ, ಅದು ನಿಜವಾದ ಕೂಡಲ ಸಂಗಮ, ಅದು ನಿಜವಾದ ಉರ್ಸು ಅಂತ ನಾನು ಹೇಳಕ್ಕೆ ಇಚ್ಛಿಸುತ್ತೇನೆ. ಯಾಕಂತಂದ್ರೆ ಇವತ್ತು ಎಲ್ಲಾರು ಕೂಡಿದ್ದಾರೆ. ಈ ಜನ ಹಲ್ಲನಂಗ ಎಲ್ಲಾರು ಕೂಡಿ ಇದು ಮಾಡ್ತಾ ಇದಾರಲ್ಲ, ಇಲ್ಲಿ ನನಗೆ ಒಂದು ಸಂಗಮ ಅಂತ ಕಾಣಿಸುತ್ತೆ. ಅದಕ್ಕಾಗಿ ಇಂಥ ಕಾರ್ಯದಲ್ಲಿ, ಇಂಥ ಉರ್ಸಿನಲ್ಲಿ, ಇಂಥ ಅನ್ನದಾನದ ಮಹಾಕಾರ್ಯ ಬಹಳ ಪುಣ್ಯ ಇರ್ತದೆ. ಅದಕ್ಕೆ ಎಲ್ಲ ದಾನವದಕ್ಕಿಂತ ಅನ್ನದಾನ ಮುಖ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಹನ್ನೆರಿಗೆ ಹೊಗಳುವ ಕುನ್ನಿಗಳನ್ನೇ ನಂಬಿ ರಾಮನಾಥ. ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದು ನಾವು ಉಪಯೋಗಿಸ್ಕೊಳ್ಬೇಕು.
ವ್ಯರ್ಥ ಮಾಡಬಾರ್ದು. ಅದಕ್ಕೆ ಆ ಅನ್ನದಾನವನ್ನು ಹುಂಡು ಇನ್ನೊಬ್ಬರಿಗೆ ಹೊಗಳಬಾರದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಂತ ಕೊಟ್ಟಿರುವಂತ ಭಗವಂತನ ದಾನ ಇವತ್ತು ಅನ್ನದಾನ ಕಾರ್ಯಕ್ರಮ ಬಹಳ ಶ್ರೇಷ್ಠವಾಗಿ ಬಹಳ ಅತ್ಯುತ್ತಮವಾಗಿ ಸಾಗ್ತಾ ಇದೆ. ಅದಕ್ಕೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಭಕ್ತಿಯಿಂದ ನಾವು ಅದನ್ನು ಸ್ವೀಕಾರ ಮಾಡಿದ್ರೆ, ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅದು ಅನ್ನಲ್ಲ ಮಹಾಪ್ರಸಾದವಾಗುತ್ತೆ. ಅಂತ ಕಾರ್ಯ ಇವತ್ತು ನಡೀತಾ ಇದೆ. ಅದಕ್ಕೆ ಆಸೆ ಎಂಬುದು ಹರಸನಗಲ್ಲದೆ ಶಿವಭಕ್ತರಿಗೆ ಉಂಟೆ ಹಯ್ಯ, ರೋಷ ಎಂಬುದು ಯಮದೂತರಗಲ್ಲದೆ ಹಜಾತರಿಗುಂಟೆ ಹಯ್ಯ, ಈ ಸಖಿಯಾಕೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರ ಲಿಂಗೇಶ್ವರಕ್ಕೆ ದೂರು ಮಾರಯ್ಯ. 12ನೇ ಶತಮಾನದಲ್ಲಿ ಒಬ್ಬ ಅಕ್ಷರ ಜ್ಞಾನದ ಇಲ್ಲದ ಮಹಿಳೆ ಹೇಳ್ತಾಳೆ, ಶರಣೆ ಹೇಳ್ತಾಳೆ ಏನಂತ, ಆಸೆ ಎಂಬುದು ಹರಸನಗಲ್ಲದೆ ಶಿವಭಕ್ತರಿಗುಂಟಯ್ಯ. ಆಸೆ ಎಂಬುದು ಹರಸರಿಗೆ ಇರ್ತದೆ ಹೊರತು ನಿಜವಾದ ಶಿವಭಕ್ತ ಯಾರಿರ್ತಾರೋ, ನಿಜವಾದಂತ ಶರಣರು ಯಾರಿರ್ತಾರೋ ಅಂತವ್ರಿಗೆ ಆಸೆ ಇರಂಗಿಲ್ಲ ಅಂತ ಹೇಳ್ತಾಳೆ. ಯಾರು? ಸತ್ಯಕ್ಕೆ ಹೇಳ್ತಾಳೆ. ರೋಷ ಎಂಬುದು ಯಮದೂತರಗಲ್ಲದೆ, ರೋಷ ಯಾರಿಗಿರ್ತಪ್ಪ ಅಂದ್ರೆ ನಮ್ಮ ಪ್ರಾಣವನ್ನು ತೆಗೆಯುತ್ತಾ ಅಂತ ಆ ಯಮದೂತನಿಗೆ ಇರ್ತದ ಹೊರತು ಹುಟ್ಟೆ ಇಲ್ಲದ ಮಗುವಿಗೆ ರೋಷ ಇರಂಗಿಲ್ಲ. ಅದಕ್ಕ ಹುಟ್ಟೆ ಇಲ್ಲದ ಮಗುವಿಗೆ ರೋಷ ಇಲ್ಲ. ಅದಕ್ಕೆ ಹೇಳ್ತಾಳೆ, ಪತಿರಾಯ ನೀನು ಇಷ್ಟಕ್ಕಿ ಯಾಕೆ ತಂದಿಗಿ? ಈ ಇಷ್ಟಕ್ಕಿ ತಂದಿದ್ಯಲ್ಲ, ನಮ್ಮನ್ನು ಆ ಪರಮಾತ್ಮ ಅಮರಲಿಂಗೇಶ್ವರ ನಮ್ಮನ್ನು ಮೆಚ್ಚೋದಿಲ್ಲ. ಇಷ್ಟಕ್ಕಿ ಯಾಕೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರಲಿಂಗೇಶ್ವರ ದೂರು ಮಾರಯ್ಯ. ಇಷ್ಟು ಅಕ್ಕಿ ನೀನು ತಗೊಂಬಂದಿಲ್ಲ, ಇಷ್ಟು ಅಕ್ಕಿ ತರಬಾರ್ದು. ಒಂದು ದಿನಕ್ಕ ಕಾಯಕಕ್ಕೆ ಜಂಗಮರಿಗೆ ಇಂತಹ ಪ್ರಸಾದ ಬಡಿಸ್ಲಿಕ್ಕೆ ಎಷ್ಟು ಅಕ್ಕಿ ಬೇಕೋ ಅಷ್ಟೇ ತರಬೇಕು ಹೊರತು ಹೆಚ್ಚು ತಂದ್ರೆ ನಮ್ಮನ್ನು ಪರಮಾತ್ಮ ಮೆಚ್ಚಂಗಿಲ್ಲ, ಅದು ನಮ್ಮನ್ನು ಸಹಿಸಂಗಿಲ್ಲ. ಅದಕ್ಕೆ ನೀನು ಹೋಗಿ ನಾಳೆ ಮಾಡುವಂತ ಕಾರ್ಯ ಇವತ್ತು ಮಾಡಿದ್ದಲ್ಲ, ಅದಕ್ಕೆ ಹೋಗಿ ನೀನು ಹೋಗಿ ದೇವ್ರ ಹತ್ರ ಕ್ಷಮೆ ಕೇಳು. ಅಪ್ಪ ನನ್ನ ಭಗವಂತ ತಪ್ಪು ಮಾಡಿ ನನಗೆ ಭಿಕ್ಷಕ್ಕೆ ಎಷ್ಟು ಬೇಕು, ದಾಸೋಹಕ್ಕೆ ಜಂಗಮರಿಗೆ ಊಟ ಎಷ್ಟು ಬೇಕು, ಅಕ್ಕಿ ಎಷ್ಟು ಬೇಕು ಅಷ್ಟೇ ತಂದು ಕೊಡೋಣ ಅಂತೇಳಿ ಕ್ಷಮೆ ಕೇಳ್ಕೊಂಡು ತಾಯಿ ಹೇಳ್ತಾಳ. ಯಾರು? ತನ್ನ ಪತ್ನಿ ಆಗಿರುವಂತ ಐದಿಕ್ಕಿಲಕ್ಕಮ್ಮ ಹೇಳಿದಾಗ ಹಾಗೆ ಮಾರಯ್ಯ ಹೋಗಿ ಕ್ಷಮೆ ಕೇಳ್ತಾನೆ. ಆಯ್ತಪ್ಪ, ನಾನು ನಿನ್ನ ಭಗವಂತ, ನಾನು ಒಂದು ದಿನಕ್ಕೆ ಕಾಯಕಕ್ಕೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ತಂದು ಇಂತಹ ಶರಣರಿಗೆ ಇಂತಹ ಭಕ್ತಾದಿಗಳಿಗೆ ಅನ್ನದಾನ ಮಹಾದಾನದ ಪ್ರಸಾದ ನಡೆಸಿಕೊಡ್ತೀನಿ ಅಂತೇಳಿ. ಅಂತ ಪ್ರಸಾದ ಎಲ್ಲಿ ನಡೀತಿದೆಪ್ಪ ಅಂತಂದ್ರೆ ಅನವಾಳ ಗ್ರಾಮ ಕ್ಷೇತ್ರದಲ್ಲಿ ಶ್ರೀ ಇಮಾಮ್ ಕಾಸಿಂ ದರ್ಗಾದಲ್ಲಿ ನಡೀತಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳುತ್ತಾ, ಹೀಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಮ್ಮ ಊರಿಗೆ ಆ ದೇವರು ಇಮಾಮ್ ಕಾಸಿಂ ತಾತ ಅವರು ತನು ಮನ ಧನ ಆರೋಗ್ಯ ಐಶ್ವರ್ಯ ಕೊಟ್ಟು ಬೆಳೆ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ಲಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಇಮಾಮ್ ಕಾಸಿಂ ತಾತ.